ಇವತ್ತಿನ ಮುದ್ದು ಸೊಸೆ ಸಂಚಿಕೆಯನ್ನು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಶಿವರಾಮೇಗೌಡರು ಮತ್ತು ಭದ್ರ ಮತ್ತು ವಿದ್ಯಾ ಎಲ್ಲರೂ ಎಕ್ಸಾಮಿಗೆ ಅಂತೇಳಿ ಕರ್ಕೊಂಡು ಹೋಗೋಕ್ಕೆ ಅಂತ ಹೊರಟಿರ್ತಾರೆ. ಅದೇ ಟೈಮಲ್ಲಿ ಇವರೆಲ್ಲ ಬಂದು ತಡೆದು ಎಕ್ಸಾಮ್ ಬರಿಬಾರ್ದು ಅನ್ನೋ ಥರ ಹೇಳ್ತಾರೆ. ಆಗ ಎಕ್ಸಾಮ್ ಬರಿ ಆದರೆ ಪಾಸ್ ಆಗಬಾರ್ದು, ಹಾಗಂತ ನನಗೆ ಮಾತು ಕೊಡಬೇಕು ಅಂತೇಳಿ ವಿದ್ಯೆನ ಕೇಳ್ತಾಳೆ. ಹಾಗಾದರೆ ಏನು ಮಾಡೋದು ಅಂತ ಗೊತ್ತಾಗ್ತಾರಲ್ಲ. ವಿದ್ಯೆಗೆ ತುಂಬ ಬೇಜಾರಾಗುತ್ತೆ, ಅಮ್ಮಮ್ಮಂಗೂ ಕೂಡ ಬೇಜಾರಾಗುತ್ತೆ. ಅದೇ ಥರನೇ ಮನೇಲಿ ಶಿವರಾಮೇಗೌಡರು ಮತ್ತು ಇವರೆಲ್ಲರೂ ಸೇರಿಕೊಂಡು ಈ ಥರ ಮಾಡ್ತಾಯಿದ್ದಾರೆ ಅಂತ ಅವ್ರಿಗೂ ಒಂದು ಕಡೆ ಬೇಜಾರಿರುತ್ತೆ. ಈ ಮಾತೆಲ್ಲ ಏನು ಕೊಡೋದಂತ ಬೇಡ, ಮೊದಲು ಹುಟ್ಟಿ ನಿಯಮನ ಪಾಲಿಸಿದ್ರೆ ಸಾಕು, ಅಷ್ಟೇ, ನಡೀರಿ ಟೈಮ್ ಆಯಿತು ಹೋಗೋಣ ಅಂತ ಹೇಳಿದಾಗ ಇವರು ಈಶ್ವರಿ, ಸಾವಿತ್ರಿ ಅವರು ಇಬ್ಬರು ಮೊಮ್ಮಕ್ಕಳು ಎಲ್ಲರೂ ಸೇರಿ ಅಮ್ಮಮ್ಮಂಗೆ ನೋಡ್ದೆ ಅಮ್ಮಮ್ಮ, ನೀನು ಏನು ಅಂದ್ಕೊಂಡಿದ್ಯಾ ನಮ್ಮನ್ನು, ನೋಡು ಎಕ್ಸಾಮು ಬರೆದ್ರೂ ಪಾಸ್ ಆಗಬಾರ್ದು, ಆ ಥರ ಮಾಡಿದ್ವಿ ಅಲ್ಲ ಅಂತೇಳಿ ಹೇಳಿದಾಗ ಅವ್ರವ್ರು ಮಾಡಿದ್ದು ಅವ್ರವ್ರು ಅನುಭವಿಸ್ತಾರೆ ಅಂತೇಳಿ ಅಮ್ಮಮ್ಮ ಹೇಳ್ತಾರೆ. ಈ ಕಡೆ ಎಕ್ಸಾಮಿಗೆ ಅಂಥೇಳಿ ಶಿವರಾಮೇಗೌಡರು, ಭದ್ರ ಮತ್ತು ವಿದ್ಯಾ ಎಲ್ಲ ಬಂದಾಗ ಅಲ್ಲೆಲ್ಲ ಟಿ ವಿನವರು, ಪ್ರೆಸ್ನವರೆಲ್ಲರೂ ಕಾಯ್ತಾ ಇರ್ತಾರೆ. ನಿಮ್ಮ ಸೊಸೆಗೆ ನೀವೇ ಈ ಥರ ಎಕ್ಸಾಮಿಗೆ ಕರ್ಕೊಂಬಂದು ಬರೆಸ್ತಾ ಇದ್ದೀರಲ್ಲ, ಏನು ಅಂತ ಹೇಳ್ತೀರಾ ಇದ್ರ ಬಗ್ಗೆ ಅಂತ ಏನನ್ನೆಲ್ಲ ಕೇಳಿದಾಗ, ನಾವು ಇದನ್ನೆಲ್ಲ ಒಳ್ಳೆಯದಕ್ಕೋಸ್ಕರ ಮಾಡ್ತಿರೋ, ರಾಜ್ಯಕ್ಕೆಲ್ಲ ಜನರು ತಿಳ್ಕೊಳ್ಳಿ, ಮದುವೆ ಆಗಿರೋರು ಎಲ್ಲರೂ ಓದಿ ಅರ್ಥ ಮಾಡ್ಕೊಳ್ಳಿ, ಮದುವೆ ಆದ್ರೂ ಕೂಡ ಅವರು ಓದೋದಕ್ಕೆ ಸಹಾಯ ಮಾಡಲಿ, ಮನೆಯವರೆಲ್ಲ ಸೇರಿ ಮುಂದೆ ಬರಬೇಕು ಹೆಣ್ಮಕ್ಳು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ. ಇದನ್ನೆಲ್ಲ ನೀವು ನಿಮ್ಮ ಮೂಲಕ ಹೇಳಬೇಕು ಅಂತೇಳಿ ಶಿವರಾಮೇಗೌಡರು ಹೇಳ್ತಾರೆ. ಅದೇ ಥರನ ಭದ್ರ ಮತ್ತು ವಿದ್ಯಾ ಹೋಗು ಅಂತ ಹೇಳ್ತಾರೆ. ಅದಾದಮೇಲೆ ಭದ್ರ ಎಕ್ಸಾಮ್ ಹತ್ರ ಬಂದು ವಿದ್ಯಾ ಒಂದು ನಿಮಿಷ ನಿಂತ್ಕೊ ಅಂತ ಹೇಳಿ ಹೇಗಾದರೂ ಮಾಡಿ ಎಕ್ಸಾಮ್ ಪಾಸ್ ಮಾಡು, ಆಮೇಲೆ ಅದನ್ನು ನೋಡೋಣ, ನೀನು ಧೈರ್ಯವಾಗಿ ಎಕ್ಸಾಮ್ ಬರೀ ಅಂತ ಹೇಳಿ ಭದ್ರ ಬರ್ತಾರೆ. ಆಗ ವಿದ್ಯೆಗೆ ಖುಷಿ ಆಗುತ್ತೆ. ಆಯಿತು ಗೌಡ್ರೆ, ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಭದ್ರ ಮತ್ತು ಕೊಟ್ಲೆ ಇಬ್ಬರು ಮಾತಾಡ್ಕೊತ ಕೂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಎಕ್ಸಾಮ್ ಬರೀತಾಳೆ. ಅದಾದಮೇಲೆ ಶಿವರಾಮೇಗೌಡರು ಮತ್ತು ಪ್ರಶ್ನವರು ಎಲ್ಲರೂ ಕೂಡ ಹೊರಗಡೆ ಇರ್ತಾರೆ. ಎಕ್ಸಾಮ್ ಬರಿತಾ ಇದ್ದಾರಲ್ಲ, ಇವರು ಯಾವ ಥರ ಬರೀತಾರೆ ಏನು ಅಂತೇಳಿ ಗೊತ್ತಾಗುತ್ತೆ, ಬನ್ನಿ ಹೇಗೆ ಬರೆದ್ರು ಅಂಥೇಳಿ ಪ್ರಶ್ನವರೆಲ್ಲ ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಹೊರಗಡೆ ಬಂದ ತಕ್ಷಣ ನಿಮ್ಮ ಸೊಸೆ ಎಕ್ಸಾಮ್ ಚೆನ್ನಾಗಿ ಬರೆದಿದ್ದು ಏನು ಅಂತ ಅನ್ನಿಸ್ತಿದೆ ಅಂತ ಕೇಳಿದಾಗ, ಏನಿಲ್ಲ, ಹೆಮ್ಮೆ ಆಗ್ತಿದೆ ನಮ್ಗೆ ವಿದ್ಯೆನ ಕೇಳಿ ಅಂತ ಹೇಳಿದಾಗ ವಿದ್ಯಾನ ಮಾತಾಡ್ತಾಳೆ. ಆಗ ಎಕ್ಸಾಮ್ ಹೇಗೆ ಬರೆದ್ರಿ ಅಂತ ಕೇಳಿದಾಗ, ಎಕ್ಸಾಮು ಓದಿರೋರಿಗೆ ಏನು ಕಷ್ಟ ಅಲ್ಲ, ಓದದೇ ಇದ್ದವ್ರಿಗೆ ಕಷ್ಟ ಅಂತೇಳಿ ಹೇಳಿದಾಗ, ಆಯಿತು, ಒಳ್ಳೆಯ ಉತ್ತರನೇ ಕೊಟ್ರಿ, ಆದರೆ ನೀವು ಎಕ್ಸಾಮ್ ಯಾವ ಥರ ಬರೆದ್ರಿ ಅಂತ, ಚೆನ್ನಾಗೇ ಬರೆದಿದ್ದೀನಿ ನಾನು ಎಕ್ಸಾಮು ಅಂತ ಹೇಳ್ತಾಳೆ. ಅದಾದಮೇಲೆ ಭದ್ರಗೌಡರು ಮತ್ತು ವಿದ್ಯಾ ಎಲ್ಲ ಮುಖ ನೋಡ್ಕೋತಾರೆ. ಆಮೇಲೆ ಭದ್ರ ಮತ್ತು ನೀವು ಆಮೇಲೆ ಬನ್ನಿ, ನನಗೆ ಕೆಲಸ ಇದೆ, ನಾನು ಶಿವರಾಮೇಗೌಡರು ಮತ್ತು ಕೊಟ್ಲೆ ಹೋಗ್ತಾರೆ. ಅದಾದಮೇಲೆ ಹೋಗ್ತಾ ಇರಬೇಕಾದ್ರೇ ಫೋನ್ ಮಾಡಿ ಮಧ್ಯದಲ್ಲಿ ಕೇಳ್ತಾರೆ, ನೀನು ನಿಜವಾಗ್ಲೂ ಚೆನ್ನಾಗಿ ಬರೆದಿದ್ದಾಳ ಕೇಳೋ ಭದ್ರ ಅಂತೇಳಿ ಕೇಳ್ತಾರೆ. ಇಲ್ಲಪ್ಪ, ಅವ್ರ ಜನಗಳ ಕಣ್ಣಿಗೆ ನೋಡೋರಿಗೆ ಹೇಳ್ಬೇಕಲ್ಲ, ಅದಕ್ಕೆ ಆ ಥರ ಹೇಳಿದಾಳೆ ಅಷ್ಟೇ ಅಂತೇಳಿ ಭದ್ರ ಹೇಳ್ತಾನೆ. ಅದಾದಮೇಲೆ ನಿಜವಾಗ್ಲೂ ವಿದ್ಯೆನ ಕೇಳ್ತಾನೆ, ನಿಜವಾಗ್ಲೂ ಚೆನ್ನಾಗಿ ಎಕ್ಸಾಮ್ ಬರೆದಿದ್ಯಾ ಅಂತ. ಚೆನ್ನಾಗೇ ಬರೆದಿದ್ದೀನಿ ಅಂತ ಹೇಳ್ತಾಗ, ಆದರೆ ಮುಚ್ಚಿಡೋಕ್ಕಾಗಲ್ವಲ್ಲ ಗೌಡ್ರೆ, ಫಲಿತಾಂಶ ಬಂದಾಗಾದರೂ ಗೊತ್ತಾಗಬೇಕಲ್ಲ ಅಂತೇಳಿ ವಿದ್ಯಾ ಹೇಳ್ತಾಳೆ. ಅದನ್ನ ನೋಡ್ಕೊಳ್ಳೋಣ, ಅದು ಬಂದಾಗ, ಸಮಯ ಬಂದಾಗ ನೋಡ್ಕೊಳ್ಳೋಣ, ನೀನು ಯಾಕೆ ಯೋಚನೆ ಮಾಡ್ತೀಯ ಅಂತ ಭದ್ರ ವಿದ್ಯೆಗೆ ಧೈರ್ಯ ಹೇಳ್ತಾನೆ.